ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ತಂಗಿ ಮನೆಯಲ್ಲಿ ಇದ್ದೇನೆ. ಈಗ ಮಧ್ಯಾಹ್ನ ಸತ್ಯನಾರಾಯಣ ಪೂಜೆಗನ ಹೋಮ ಎಲ್ಲ ಆಗಿದೆ. ಈಗ ನೈಟ್ ದುರ್ಗಾ ಪೂಜೆ. ನಾನು ಸ್ವಲ್ಪ ಫ್ರೀ ಆಗಿದ್ದೇನೆ, ಹಾಗಾಗಿ ಎಲ್ಲ ವಿಡಿಯೋ ಆಲ್ಮೋಸ್ಟ್ ತೆಗಿಲಿಕ್ಕೆ ಟ್ರೈ ಮಾಡ್ತೇನೆ. ನನ್ನ ಸಿಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಖಂಡಿತ ಈಗ ವಿಡಿಯೋದಲ್ಲಿ ಅವ್ರನ್ನ ತೋರಿಸ್ತೇನೆ. ಯಾವಾಗಲೂ ನೋಡ್ತಾ ಇರ್ತೇನೆ. ದುರ್ಗಾ ಪೂಜೆಗೆ ಮಂಡಲ ಹಾಕ್ತಿದ್ದಾರೆ ಪುರೋಹಿತರು. ಇದು ಸ್ಟಾರ್ಟ್ ಮಾಡುವಾಗ ನಾನು ಇರಲಿಲ್ಲ, ಇಷ್ಟು ಹೇಳುವಾಗ ಇಷ್ಟ ಆಗುವಾಗ ಬಂದೆ ನಾನು. ನೋಡಿ, ದುರ್ಗಾ ಪೂಜೆದ ಮಂಡಲ ರೆಡಿಯಾಗಿದೆ. ತುಂಬ ಟೈಮ್ ಬೇಕು ಇದನ್ನ ಇಷ್ಟು ರೆಡಿ ಮಾಡಲಿಕ್ಕೆ. ಕುಂಕುಮ, ಅರಿಶಿನ ಮತ್ತು ಬಿಳಿ, ಕಪ್ಪು, ಹಸಿರು ರಂಗವಲ್ಲಿ, ಅದರಿಂದ ದುರ್ಗಾ ಮಂಡಲ. ಇದು ಅದರ ಮಂಡಲದಲ್ಲಿ ಇರೋ ದೀಪ. ಅದಕ್ಕೆ ಸೀರೆನ ಎಡೆಗೆ ಹಿಡಿದು ಡೆಕೋರೇಷನ್ ಮಾಡ್ತಾ ಇದ್ದಾರೆ ಇನ್ನೊಂದು ಪುರೋಹಿತರು. ಮಂಡಲ ಫಿನಿಶ್ ಆಗಿ ಇದಕ್ಕೆ ನೋಡಿ ದೀಪನ ಮಧ್ಯದಲ್ಲಿ ಇಟ್ಟು ಅದಕ್ಕೆ ಹೂವಿನ ಅಲಂಕಾರ ಮಾಡಿದ್ದಾರೆ. ದುರ್ಗಾ ಪೂಜೆ, ದುರ್ಗಾದೇವಿಗೆ ಈ ಕೇಪಲ ಹೂ ತುಂಬ ಇದು. ಇದಕ್ಕೆ 108 ಸುತ್ತು ಬರಲಿಕ್ಕಿದೆ. ತಂಗಿ ಮತ್ತು ಭಾವ ದಂಪತಿಗಳು ಮಕ್ಕಳು 108 ಸುತ್ತು ಬಂದಿದ್ದಾರೆ. ನಾವೆಲ್ಲ ಒಂದು 5 ಸುತ್ತು ಬಂದು ದೇವರ ಆಶೀರ್ವಾದ ಪಡೆದಿದ್ದೇವೆ. ತುಂಬ ಅಲಂಕಾರವನ್ನು ತುಂಬ ಚಂದ ಮಾಡಿದ್ದಾರೆ. ಹೂವೆಲ್ಲ ತುಂಬ ಬೇಕು ಇದರ ಅಲಂಕಾರಕ್ಕೆ. ನೋಡಿ, ಸುಹಾಸಿನಿ ಪೂಜೆಗೆ ನನ್ನನ್ನು ದಿವ್ಯನ ಸವಿತನ ಕೂರಿಸಿದ್ರು. ಮತ್ತು ಹಾಗೆ ಗಾನಿನ ಕುಮಾರಿ ಪೂಜೆಗೆ. ದೇವಿಯ ಪೂಜೆ ಆದ ಕಾರಣ ಸುಮಂಗಲಿಯರಿಗೆ ದಾನ, ಹಾಗಾಗಿ ಒಂದು ಕುಮಾರಿ ಪೂಜೆ.
ದುರ್ಗಾ ಪೂಜೆಯ ನೈಟ್ ವಿಡಿಯೋ ಮಾಡಿದ್ದೇನೆ. ಖಂಡಿತ ದೇವಿಯ ಆಶೀರ್ವಾದ ಎಲ್ಲರಿಗೂ ಇರಲಿ. ಈ ವಿಡಿಯೋನ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ನಿಮ್ಮ ಪ್ರೀತಿಯ ಜ್ಯೋತಿ. ನಮಸ್ತೆ.